ಈ ಜೀವ ನಿನಗಾಗಿ ಮುಂದುವರಿದ ಭಾಗ 54. ಲಾಯರ್ ನೀಲೇಶ್ ರವರ ಆಫೀಸಿನಿಂದ ಮನೆಗೆ ಬಂದ ಮೇಲೆ ಆದ್ಯ ತುಂಬಾನೇ ಖುಷಿಯಾಗಿದ್ದಳು. ರಾತ್ರಿ ಮಲಗಿದ್ದ ಅವಳಿಗೆ ನಿದ್ದೆನೇ ಹತ್ತುತ್ತಾ ಇರಲಿಲ್ಲ. ಆಫೀಸಿನಲ್ಲಿ ನಡೆದಿದ್ದ ಇನ್ಸಿಡೆಂಟನ್ನೇ ನೆನಪು ಮಾಡಿಕೊಳ್ಳುತ್ತಿದ್ದಳು. ನಾನು ಬೇರೆಯವ್ರ ಜೊತೆ ಇದ್ರೆ ಅವನಿಗೆ ಸಹಿಸ್ಕೊಳಕ್ಕಾಗಲ್ಲ. ಅವನು ನನ್ನ ತುಂಬಾನೇ ಇಷ್ಟಪಡ್ತಾ ಇದ್ದಾನೆ. ಇವತ್ತಿನ ದಿನ ನಾನು ಯಾವತ್ತೂ ಮರೆಯಲ್ಲ. ಇವತ್ತು ನನಗೆ ಅವನು ಪ್ರಪೋಸ್ ಮಾಡಿಬಿಟ್ಟ. ನೆನೆಸ್ಕೊಂಡ್ರೆ ಮೈ ಇಡೀ ಜುಮ್ ಅನ್ನುತ್ತೆ. ಹತ್ತಿರ ಬಂದ್ಬಿಟ್ಟು ಕೆನ್ನೆಗೆ ಬೇರೆ ಕಿಸ್ ಮಾಡಿಬಿಟ್ಟ ಅಂತ ಅಂದುಕೊಳ್ಳುತ್ತಾ ಕೆನ್ನೆಯನ್ನು ಸವರತೊಡಗಿದಳು. ಅವನ ಅಪ್ಪ ಅಮ್ಮ ನಾನು ಒಪ್ಕೊಳ್ಬೋದಾ? ಒಪ್ಕೊಳ್ತೇನು, ನನಗೆ ಏನಾಗಿದೆ? ನೋಡೋಕೆ ಚೆನ್ನಾಗಿದ್ದೀನಿ, ಆದರೆ ಸ್ವಲ್ಪ ಹೈಟ್ ಕಮ್ಮಿ ಇದೆ ಅಷ್ಟೇ. ಒಂದು ವೇಳೆ ಅವರು ಒಪ್ಪಿಲ್ಲ ಅಂದರೆ ನಾನು ಅವ್ರ ಕಾಲಿಗೆ ಬಿದ್ದಾದರೂ ಒಪ್ಪು ಹಾಗೆ ಮಾಡ್ತೀನಿ ಅಂತ ಗೊಣಗತೊಡಗಿದಳು. ಇವಳ ಗೊಣಗಾಟ ಕೇಳಿ ಪಕ್ಕದಲ್ಲಿ ಮಲಗಿದ್ದ ಇವಳ ಅಜ್ಜಿ ನೀಲಮ್ಮರವರು, ಏನೇ ಗೊಣಗ್ತಾ ಇದೆಯಾ? ಗಂಟೆ 12 ಆಯಿತು, ಇನ್ನು ಕೂಡ ನೀನು ಮಲಗಿಲ್ವಾ? ಅಥವಾ ನಿದ್ದೆಯಲ್ಲಿ ಮಾತಾಡ್ತಿದ್ಯಾ ಹೇಗೆ? ಯಾರೋ ಹುಡುಗನ ಬಗ್ಗೆ ಮಾತಾಡ್ತಿರೋ ಆಗಿದೆ. ಅವರ ಮಾತು ಕೇಳಿ ಗಾಬರಿಗೊಂಡವಳು, ಅಜ್ಜಿ ನಿದ್ದೆಯಲ್ಲಿ ಮಾತಾಡ್ತಾ ಇದ್ದೀನಿ. ಏನಜ್ಜಿ ನೀವು ಒಳ್ಳೆ ಕನ್ಸು ಕಾಣ್ತಾ ಇದೆ, ಕನಸನ್ನೆಲ್ಲ ಹಾಳು ಮಾಡ್ಬಿಟ್ರಿ ಅಂತ ಸುಳ್ಳು ಹೇಳಿದಳು. ಈ ವಯಸ್ಸಲ್ಲಿ ಹುಡುಗರ ಕನಸು ಬೀಳೋದು ಸಹಜನೇ, ಸ್ವಲ್ಪ ತಡ್ಕೋ, ಓದೆಲ್ಲ ಮುಗಿಲಿ, ಆಮೇಲೆ ನಾನೇನೇನು ಅಪ್ಪ ಅಮ್ಮನಿಗೆ ಹೇಳಿ ಒಳ್ಳೆ ಹುಡುಗನ ಹುಡುಕಿಸಿ ಮದುವೆ ಮಾಡಿಸಕ್ಕೆ ಹೇಳ್ತೀನಿ. ಈಗ ತೆಪ್ಪಗೆ ಮಾಡ್ಕೊಂಡು ನನಗೂ ಕೂಡ ಮಲಗಿಕ್ಕೆ ಬಿಡು. ಆಯ್ತು ಅಜ್ಜಿ ಅಂತ ಹೇಳಿದ ಅವಳು ನಿಟ್ಟಿಸಿರು ಬಿಟ್ಟು, ಈ ಅಜ್ಜಿಯಿಂದ ಹುಷಾರಾಗಿರ್ಬೇಕು, ಇಲ್ಲ ಅಂದರೆ ನನ್ನ ಮತ್ತು ಅವನ ವಿಷಯನೆಲ್ಲ ಎಲ್ಲರಿಗೂ ಡಂಗುರು ಸಾರಿಸ್ಬಿಡ್ತಾರೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅರ್ಜುನನನ್ನೇ ನೆನಪು ಮಾಡಿಕೊಂಡು ರಂಗು ರಂಗಿನ ಕನಸು ಕಾಣುತ್ತಾ ಮಲಗಿದಳು. ಇತ್ತ ಮನೆಗೆ ಬಂದ ಅರ್ಜುನನ ಮನಸ್ಸು ವೇದನೆಯಿಂದ ತುಂಬಿಕೊಂಡಿತ್ತು. ತಂದೆ ಹೇಳಿದ್ದ ಮಾತುಗಳನ್ನು ನೆನಪು ಮಾಡಿಕೊಳ್ಳುತ್ತಾ ದುಃಖಿಸತೊಡಗಿದನು. ರಾತ್ರಿ 12 ಗಂಟೆಯಾದರೂ ಅವನಿಗೆ ನಿದ್ದೆ ಬರುತ್ತಿರಲಿಲ್ಲ. ಮೊದಲನೇ ಸಲ ಅವಳಿಗೆ ಪ್ರಪೋಸ್ ಮಾಡಿದ್ದೆ, ಆದರೆ ಅದೆಲ್ಲ ನೀರಿನಲ್ಲಿ ಕೊಚ್ಚಿ ಹೋದ ಹಾಗೆ ಆಯಿತು. ನಾನಾಗೆ ಅವಳನ್ನು ಪ್ರೀತಿಸ್ತೇನೆ ಅಂತ ಹೇಳಿ ಮತ್ತೆ ನಾನಾಗೆ ಅವಳನ್ನು ದೂರ ಮಾಡಿದ್ರೆ ಅವಳಿಗೆ ನನ್ನ ಬಗ್ಗೆ ಏನು ಅಂದ್ಕೊಳ್ಬೋದು? ಅವಳನ್ನು ಮರೆತು ಬಿಡುವಷ್ಟು ಶಕ್ತಿ ನನಗೆ ಇದೆಯಾ? ಅವರು ಬೇರೆಯವ್ರ ಜೊತೆಗೆ ಇದ್ದರೆ ನನಗೆ ಸಹಿಸ್ಕೊಳಕ್ಕಾಗಲ್ಲ ಅಂತಂದ್ರೆ ಅವಳನ್ನು ನನ್ನಿಂದ ಹೇಗೆ ದೂರ ಮಾಡಲಿ? ಅವಳನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನಾನು ಏನು ಮಾಡಲಿ? ಡ್ಯಾಡ್ ಹೇಳಿದ ಮಾತು ಕೇಳಿಲ್ಲ ಅಂದರೆ ಅವ್ರಿಗೆ ಬೇಜಾರಾಗುತ್ತೆ. ನನ್ನ ಹೃದಯದ ಮಾತು ನಾನು ಕೇಳಿಲ್ಲ ಅಂದರೆ ನನಗೆ ನೋವಾಗುತ್ತೆ. ತಲೆ ತುಂಬ ನೋಯ್ತಾ ಇದೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಿದ್ದೆ ಬರದೆ ಒದ್ದಾಡ್ತಾ ಇದ್ದೀನಿ ಅಂತ ಅಂದುಕೊಳ್ಳುತ್ತಾ ಬಾಲ್ಕನಿಯ ಹತ್ತಿರ ಬಂದವನೇ ಅವಳ ರೂಮಿನ ಕಡೆ ನೋಡಿದನು. ಅವಳ ರೂಮಿನ ಬಾಗಿಲು ಮುಚ್ಚಿತ್ತು. ಅವಳು ಕಾಣದಾದಾಗ ಮತ್ತೆ ರೂಮ್ ಒಳಗೆ ಬಂದು ಮಲಗಲು ನಿರ್ಧರಿಸಿದನು. ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ನಿದ್ದೆ ಬಂದು ಬಿಟ್ಟಿತು. ಬೆಳಿಗ್ಗೆ 8 ಗಂಟೆಗೆ ಎದ್ದ ನೇಹ ಫ್ರೆಶ್ ಆಗಿ ಬಂದು ಹಿಂದಿನ ದಿನ ನಡೆದಿದ್ದ ಘಟನೆಯನ್ನು ನೆನಪು ಮಾಡಿಕೊಂಡಳು. ಆ ಭಿಕಾರಿ ಕಾಲೇಜಿಗೆ ಹೇಗೆ ಮತ್ತೆ ಬಂದಂತ ಇವತ್ತಾದ್ರೂ ಡ್ಯಾಡನ್ನು ಕೇಳಲೇಬೇಕು. ನಿನ್ನೆ ನೈಟ್ ಕೇಳೋಣ ಅಂದರೆ ಟೈಮ್ ಸಿಕ್ಕಿಲ್ಲ, ಈಗಲಾದರೂ ಹೋಗಿ ಕೇಳ್ತೀನಿ ಅಂತ ಅಂದುಕೊಂಡ ಅವಳು ಡೈನಿಂಗ್ ಹಾಲಿಗೆ ಬಂದಳು. ಅಲ್ಲಿ ಅವಳ ತಂದೆ ಮೊದಲೇ ಬಂದು ಟಿಫನ್ ಮಾಡೋಕ್ಕೆ ಕೂತು ಇವಳಿಗೋಸ್ಕರ ಕಾಯುತ್ತಿದ್ದರು. ಇವಳು ಬಂದು ಅವರ ಪಕ್ಕ ಕುಳಿತುಕೊಂಡಳು. ಗುಡ್ ಮಾರ್ನಿಂಗ್ ಮಗಳೇ. ಗುಡ್ ಮಾರ್ನಿಂಗ್ ಡ್ಯಾಡ್. ಯಾಕೇನು ಶುರು ಹಚ್ಕೊಂಡಿಲ್ಲ? ನೀನು ಬರದೆ ನಾನು ಯಾವತ್ತಾದ್ರೂ ಟಿಫನ್ ಮಾಡಿದ್ದೀನಾ? ಇಲ್ಲ ಅಲ್ವಾ? ಡೈಲಿ ಬೇಗ ಬರೋಣ ಅಂತ ಅಂದ್ಕೋತೀನಿ ಡ್ಯಾಡ್, ಆದರೆ ಬೇಗ ಎಚ್ಚರನೇ ಆಗಲ್ಲ. ರಾತ್ರಿ ಇಡೀ ಆ ಲಫಂಗನ ಜೊತೆ ಮಾತಾಡ್ತಾ ಇದ್ರೆ ಬೆಳಿಗ್ಗೆ ಎಲ್ಲಿಂದ ಎಚ್ಚರ ಆಗಬೇಕು? ಅವನ ಜೊತೆ ಸೇರ್ಬೇಡ ಅಂತ ಎಷ್ಟು ಹೇಳಿದ್ರು ಕೂಡ ಕೇಳಲ್ಲ ಅಂತ್ಯ. ಅವನೇನು ಫ್ಯೂಚರ್ ಅಲ್ಲ, ಪ್ರೀತಿ ಹಿಂದೆ ಬಿದ್ದು ಐಷಾರಾಮಿ ಜೀವನವನ್ನು ಕಳ್ಕೋಬೇಕಾಗತ್ತೆ. ನೀನು ಚೆನ್ನಾಗಿರ್ಬೇಕಂತ ನಾನು ಒದ್ದಾಡ್ತಾ ಇದ್ರೆ ನೀನು ಇನ್ನೂ ಕೂಡ ಆ ಲಫಂಗನ ಜೊತೆನೇ ಸುತ್ತಾಡ್ತಾ ಇದೆಯಾ? ಡ್ಯಾಡ್, ಅವನು ಲಫಂಗ್ ಅಂತ ಹೇಳ್ಬೇಡಿ. ನನಗೆ ನೀವು ಹೇಗೆ ಮುಖ್ಯನೋ ಅವನು ಕೂಡ ಹಾಗೇನೆ. ನೀವು ಹೇಳಿದ ಹುಡುಗನೇ ನಾನು ಮದುವೆ ಆಗ್ತೀನಿ, ಆದರೆ ಇವನನ್ನು ಮಾತ್ರ ಬಿಡಲ್ಲ. ಇವನನ್ನು ಬಿಟ್ಟಿಲ್ಲ ಅಂದರೆ ಅವನು ಹೇಗೆ ನಿನ್ನನ್ನು ಒಪ್ಕೊಳ್ತಾನೆ? ನಿನಗೆ ಬೇರೆಯವ್ರ ಜೊತೆ ಅಫೇರ್ ಇದೆ ಅಂತ ಗೊತ್ತಾದ್ರೆ ನೀನು ನನ್ನ ಮನೆಯಿಂದ ಹೊರಗೆ ಹಾಕಲ್ವಾ? ಅದೇ ಅಲ್ವಾ ಡ್ಯಾಡ್ ನನಗೆ ಬೇಕಾಗಿರೋದು. ಏನು ಮಾತಾಡ್ತಾ ಇದೆಯಾ? ನಿಂಗೆ ತಲೆ ಕೆಟ್ಟಿಲ್ಲ ತಾನೆ? ಡ್ಯಾಡ್, ನೀವು ಹೇಳಿದ ಹುಡುಗನೇ ನಾನು ಮದುವೆ ಆಗಿ ನಂತರ ಡಿವೋರ್ಸ್ ಕೊಟ್ಟು ಅಲ್ಮೇನಿ ಅಂತ ಅರ್ಥ ಪ್ರಾಪರ್ಟಿ ತಗೊಂಡ್ರೆ ಆಯಿತು. ಆಮೇಲೆ ನಾನು ಸನ್ಯಾನ್ ಮತ್ತೆ ಮದುವೆ ಆಗ್ತೀನಿ. ತದನಂತರ ನಾವು 3 ಜನ ಖುಷಿಯಾಗಿರ್ತೀವಿ. ದುಡ್ಡಿರುವವರು.
ನೀನಾಗಿ ಡಿವೋರ್ಸ್ ಕೊಡ್ತೀನಿ ಅಂತ ಮುಂದಕ್ಕೆ ಹೋದ್ರೆ ಒಂದು ಪೈಸಾನ ಅವ್ರು ನೀನು ಕೊಡೋಕ್ಕಿಲ್ಲ. ನಿನ್ನ ಅಮ್ಮ ಹೋದ್ಮೇಲೆ ನಿನ್ನನ್ನು ಸಾಕಿ ಬೆಳೆಸೋಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಎಲ್ಲಿ ಕೆಲಸಕ್ಕೆ ಸೇರ್ತೀನೋ ಅಲ್ಲಿ ಲಂಚ ತಗೊಂಡು ಐಷಾರಾಮಿ ಜೀವನ ನಡೆಸ್ತಾ ಇರೋದು. ನಾವು ಕರೋಡ್ಪತಿ ಆಗಕ್ಕೆ ನಮ್ಗೆ ಇರೋದು ಒಂದೇ ದಾರಿ. ನಾನು ಹೇಳಿದ ಹುಡುಗನನ್ನೇ ನೀನು ಮದುವೆ ಆಗಬೇಕು. ಡಿವೋರ್ಸ್ ಬಗ್ಗೆ ಈಗಲೇ ಯೋಚನೆ ಮಾಡಬೇಡ. ಬೇಕಾದರೆ ಆ ಲಫಂಗನ ನಿನ್ನ ಅಸಿಸ್ಟೆಂಟ್ ಆಗಿ ನಿನ್ನ ಜೊತೆಗೆ ನಿಟ್ಕೋ. ಆದರೆ ಈಗ ಡಿವೋರ್ಸ್ ಬಗ್ಗೆ ಎತ್ತಬೇಡ. ಒಂದ್ಸಲ ಅವ್ರಿಗೆ ನಿನ್ನ ಮೇಲೆ ಒಳ್ಳೆಯ ಅಭಿಪ್ರಾಯ ಬರಲಿ, ಆಮೇಲೆ ಏನು ಮಾಡಬೇಕಂತ ನೋಡೋಣ. ನೋಡೋದೆಲ್ಲ ಏನಿಲ್ಲ ಡ್ಯಾಡ್. ಒಂದ್ಸಲ ಆ ಕರೋಡ್ಪತಿ ಜೊತೆ ನನ್ನ ಮದುವೆ ಆಗಲಿ, ಆಮೇಲೆ ಅವನಾಗಿ ಬಂದು ನನಗೆ ಡಿವೋರ್ಸ್ ಕೊಡಬೇಕು. ಆ ಥರ ಏನಾದರೂ ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದಳು. ಮತ್ತೆ ಅವಳೇ ಮಾತು ಮುಂದುವರಿಸುತ್ತಾ, ಡ್ಯಾಡ್ ಅದೆಲ್ಲ ಬಿಟ್ಟಾಕಿ, ಅದು ಆಮೇಲೆ ದೃಶ್ಯ. ಈಗ ನೀವು ನಾನು ಹೇಳೋ ಮಾತಿಗೆ ಉತ್ತರ ಕೊಡಿ. ಏನು ವಿಷಯ? ಆ ಬಿಕಾರಿನ ಯಾಕೆ ಮತ್ತೆ ಕಾಲೇಜಿಗೆ ಸೇರಿಸ್ಕೊಂಡ್ರಿ? ಅವನನ್ನು ಮತ್ತೆ ಕಾಲೇಜಿಗೆ ಸೇರಿಸ್ಕೊಳ್ಳೋ ಹಾಗೆ ಸಿಚುವೇಶನನ್ನು ಕ್ರಿಯೇಟ್ ಮಾಡಿದ್ರು ಅವರು ಅಂತ ಹೇಳುತ್ತಾ ಆ ದಿನ ಏನೆಲ್ಲ ನಡೆದಿತ್ತು ಅದನ್ನೆಲ್ಲ ಅವಳಿಗೆ ವಿವರಿಸತೊಡಗಿದರು. ನಾನೇನಾದರೂ ಅವನನ್ನು ಕಾಲೇಜಿಗೆ ಮತ್ತೆ ಸೇರಿಸಿರಲಿಲ್ಲ ಅಂದರೆ ನಾನೇ ಆ ಕಾಲೇಜಿಂದ ಗೇಟ್ ಪಾಸ್ ಆಗ್ತಾ ಇದ್ದೆ. ನಾನು ಲಂಚ ತಗೊಳ್ಳೋ ವಿಡಿಯೋ ನನಗೇನೆ ಕಳುಹಿಸಿ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಅದಕ್ಕೋಸ್ಕರ ಮತ್ತೆ ಅವನನ್ನು ಕಾಲೇಜಿಗೆ ಸೇರಿಸ್ಕೊಂಡೆ. ಇಲ್ಲ ಅಂದಿದ್ರೆ ಆ ಬಿಕಾರಿನ ಕಾಲೇಜ್ ಗೇಟಿನ ಹತ್ತಿರ ಬರಕೆ ಬಿಡ್ತಾ ಇರಲಿಲ್ಲ. ಎಲ್ಲ ನನ್ನ ಹಣೆಬರ. ಬಿಕಾರಿ ಹತ್ರ ಸೋಲೋ ಆಗಾಯಿತು. ನಿಮ್ಮನ್ನು ಈ ಪರಿಸ್ಥಿತಿಗೆ ತಂದ ಆ ಬಿಕಾರಿ ನಾನು ಸುಮ್ಮನೆ ಬಿಡಲ್ಲ ಡ್ಯಾಡ್. ನಾನೇ ಅವನನ್ನು ಈ ಕಾಲೇಜಿಂದ ಓಡಿಸ್ತೀನಿ. ನೀನು ಏನು ಮಾಡುವ ಅವಶ್ಯಕತೆ ಇಲ್ಲ. ನೀನು ಏನು ಮಾಡಲು ಕೊಡಬಾರ್ದು. ನೀನೇನಾದರೂ ಮಾಡೋಕ್ಕೆ ಹೋಗಿ ನಾನು ವಿಡಿಯೋ ಲೀಕ್ ಆದರೆ ಅದರಿಂದ ನಮಗೇನೆ ಕಷ್ಟ. ಈಗಲೇ ಲಂಚ ತಗೊಂಡು ಚೆನ್ನಾಗಿ ಜೀವನ ನಡೆಸ್ತಾ ಇದ್ದೀನಿ. ನಿನ್ನಿಂದ ಅದು ಕೂಡ ಹಾಳಾಗದೇ ಇರಲಿ. ಅವನು ಇರುವಷ್ಟು ದಿನ ಸುಮ್ಮನೆ ಇದ್ಬಿಡು. ಅವನ ತಂಟೆಗೆ ಹೋಗ್ಬೇಡ, ಗೊತ್ತಾಯ್ತಾ? ಈಗ ತಿಂಡಿ ತಿನ್ನು, ಕಾಲೇಜಿಗೆ ಲೇಟ್ ಆಗುತ್ತೆ. ತಿಂಡಿ ತಿಂದು ಬೇಗ ರೆಡಿಯಾಗು. ಓಕೆ ಡ್ಯಾಡ್ ಅಂತ ಹೇಳಿ ಅವಳು ತಿಂಡಿ ತಿನ್ನತೊಡಗಿದಳು. ನಿಮ್ಮನ್ನು ಈ ಸ್ಥಿತಿಗೆ ತಂದ ಅವನನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಡ್ಯಾಡ್. ನಾನು ಏನಾದರೂ ಮಾಡಿ ಅವನನ್ನು ಈ ಕಾಲೇಜಿನಿಂದ ಓಡಿಸ್ತೀನಿ. ಅವನನ್ನು ಈ ಕಾಲೇಜಿನಿಂದ ಹೇಗೆ ಓಡಿಸ್ಬೇಕಂತ ನನಗೆ ಚೆನ್ನಾಗೇ ಗೊತ್ತು ಅಂತ ಮನಸ್ಸಿನಲ್ಲಿ ವಿಷ ಕಾರುತ್ತಾ ತಿಂಡಿ ತಿನ್ನತೊಡಗಿದಳು. ಬೆಳಿಗ್ಗೆ ಎದ್ದ ಆದ್ಯ ಉಲ್ಲಾಸಮಯವಾಗಿದ್ದಳು. ಪದೇ ಪದೇ ಕಿಟಕಿಯ ಹತ್ತಿರ ಹೋಗಿ ಅರ್ಜುನ್ ಯಾವಾಗ ಬಾಲ್ಕನಿಗೆ ಬರ್ತಾನೆ ಅಂತ ನೋಡಿಕೊಂಡು ಹೋಗುತ್ತಿದ್ದಳು. ಬೇಗ ಬೇಗ ಕೆಲಸ ಮಾಡಿ ಮತ್ತೆ ಕಿಟಕಿಯ ಹತ್ತಿರ ಬಂದು ನಿಂತಳು. ಅರ್ಜುನ್ ಬಾಲ್ಕನಿಯಲ್ಲಿ ಇದ್ದುದನ್ನು ನೋಡಿ ತುಂಬಾನೇ ಖುಷಿಗೊಂಡು ತನ್ನ ಕಡೆ ನೋಡುತ್ತಾನೆಂದು ಖುಷಿ ಪಡತೊಡಗಿದಳು. ಆದರೆ ಅವನು ಫೋನಿನಲ್ಲಿ ಮಾತನಾಡುತ್ತಾ ಬೇರೆ ಕಡೆ ನೋಡುತ್ತಿದ್ದನು. ಇದನ್ನು ನೋಡಿದ ಅವಳು, ಏನಾಗಿದೆ ಇವನಿಗೆ? ಇವನೇಕೆ ನನ್ನ ಕಡೆ ನೋಡ್ತಾ ಇಲ್ಲ? ನಾನು ಇವನಿಗೋಸ್ಕರ ಅವಾಗಿಂದ ಬಂದು ನೋಡ್ತಾ ಇದ್ದೀನಿ, ಆದರೆ ಇವನು ನನ್ನ ಕಡೆ ನೋಡ್ತಾನೆ ಇಲ್ಲ ಅಂತ ಅಂದುಕೊಳ್ಳುತ್ತಿರುವಾಗ ಅವನು ಬಾಲ್ಕನಿಯಿಂದ ತನ್ನ ರೂಮ್ ಒಳಗೆ ಹೋದನು. ಇದನ್ನು ನೋಡಿ ಬೇಜಾರಾದ ಅವಳು, ಇವತ್ತಿನ ನನ್ನ ಕಡೆ ನೋಡೇ ಇಲ್ಲ. ಇಂಪಾರ್ಟೆಂಟ್ ಕಾಲ್ ಇರಬೇಕು, ಅದಕ್ಕೆ ಬ್ಯುಸಿಯಾಗಿದ್ದಾನೆ ಅನಿಸುತ್ತೆ. ಮತ್ತೆ ಬರ್ತಾನೆ ಅಲ್ವಾ, ಆವಾಗ ನೋಡ್ತಾನೆ. ಈಗ ಕಾಲೇಜ್ಗೆ ಲೇಟ್ ಆಯಿತು, ಹೊರಡಬೇಕು ಅಂತ ಅಂದುಕೊಳ್ಳುತ್ತಾ ರೆಡಿಯಾಗತೊಡಗಿದಳು. ತನ್ನ ರೂಮ್ ಒಳಗೆ ಬಂದ ಅರ್ಜುನ್ ಬಚ್ಚಿಟ್ಟುಕೊಂಡು ಅವಳ ಕಡೆ ನೋಡಿದನು. ಸಾರಿ ಆದ್ಯ, ಇನ್ಮೇಲೆ ನಾನು ಯಾವತ್ತೂ ನಿನ್ನ ಕಡೆ ನೋಡಲ್ಲ. ನಿನ್ನ ಮನಸ್ಸು ನೋಯಿಸೋದಕ್ಕೆ ನನಗೆ ಕ್ಷಮಿಸ್ಬಿಡು. ನಾನು ನಿನಗೆ ಲಾಯಕ್ಕಿಲ್ಲ. ನಿನ್ನ ಸ್ಟೇಟಸ್ ನಿನ್ಗೆ ಗೊತ್ತಾದ ಮೇಲೆ ನೀನಾಗಿ ನನ್ನ ರಿಜೆಕ್ಟ್ ಮಾಡ್ತೀಯ. ಅದಕ್ಕಿಂತ ಮೊದಲು ನಾನು ನಿನ್ನಿಂದ ದೂರ ಆಗ್ತೀನಿ. ಇನ್ಯಾವತ್ತೂ ನಿನ್ನನ್ನು ಮಾತಾಡಿಸ್ಕೂಡ ಹೋಗಲ್ಲ ಅಂತ ಅಂದುಕೊಂಡ ಅವನು ಆಫೀಸಿಗೆ ಹೋಗಲು ರೆಡಿಯಾಗತೊಡಗಿದನು. ಆಗ ಅವನ ತಾಯಿ ಅವನ ರೂಮಿಗೆ ಬಂದು, ಅರ್ಜುನ್ ಯಾಕೆ ಟಿಫನ್ ಮಾಡೋಕ್ಕೆ ಕೇಳಕ್ಕೆ ಬಂದಿಲ್ಲ? ನೀನು ಬಂದಿಲ್ಲ ಅಂತ ನಾನೇ ತಗೊಂಡು ಬಂದೆ, ತಗೋ ತಿನ್ನು ಅಂತ ಇಡ್ಲಿ ಸಾಂಬಾರನ್ನು ಅವನಿಗೆ ನೀಡಿದರು. ಮಾಮ್, ಬೇಡ, ನನಗೆ ಯಾಕೋ ತಿಂಡಿ ತಿನ್ನಗೆ ಮನಸ್ಸಾಗ್ತಾ ಇಲ್ಲ. ಏನಾಯ್ತಾ ನಿನಗೆ? ನಿನ್ನೆ ಸಾಯಂಕಾಲದಿಂದ ನೋಡ್ತಾ ಇದ್ದೀನಿ, ತುಂಬಾ ಡಲ್ ಆಗಿದೆಯಾ. ರಾತ್ರಿ ಕೂಡ ಸರಿಯಾಗಿ ಊಟ ಮಾಡಿಲ್ಲ. ನೀನು ಡ್ಯಾಡಿಗೆ ಕೇಳಿದರೆ ಕೆಲಸದ ಒತ್ತಡ ತಿಂತಾನೆ ಬಿಡು ಅಂತಾರೆ. ನೀನು ಕೆಲಸದ ಒತ್ತಡದಿಂದ ಈ ಥರ ನಡೆದುಕೊಳ್ತಾ ಇಲ್ಲ ಅಂತ ನನಗೆ ಗೊತ್ತು.
ವಿಷಯ ಬೇರೆನೇ ಇದೆ. ಏನು ಅಂತ ಏನೇನು ಅಮ್ಮನಿಗಾದ್ರೆ ಹೇಳ್ಬಾರ್ದಾ? ಮಾಮ್, ಏನಿಲ್ಲ, ಯಾಕೋ ಮನಸ್ಸು ಸರಿ ಇಲ್ಲ, ಅದಕ್ಕೆ ತಿಂತಾ ಇಲ್ಲ. ಅದೇ ಯಾಕೆ ಮನಸ್ಸು ಸರಿ ಇಲ್ಲ ಅಂತ ಹೇಳು ನನಗೆ. ನಾನು ಏನಾದರೂ ಸೊಲ್ಯೂಷನ್ ಕೊಡ್ಬೋದಲ್ವಾ? ನನ್ನ ನೋವಿಗೆ ಸೊಲ್ಯೂಷನ್ ಕೊಡೋಕ್ಕೆ ನಿಮ್ಮಿಂದ ಆಗಲ್ಲ ಮಾಮ್. ನೀನು ಮೊದಲು ಹೇಳು, ನನ್ನಿಂದ ಸೊಲ್ಯೂಷನ್ ಕೊಡೋಕ್ಕೆ ಆಗುತ್ತೋ ಇಲ್ವೋ ಅಂತ ಆಮೇಲೆ ನೋಡೋಣ ಅಂತ ಅವರು ಹೇಳಿದಾಗ ಅವನು ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳುತ್ತಾ ನಡೆದಿದ್ದ ವಿಷಯವನ್ನೆಲ್ಲ ತಿಳಿಸಿದನು. ಇದಾ ವಿಷಯ? ನನ್ನ ಮಗನ ಜೀವನ ಹಾಳಾಗೋಕ್ಕೆ ನಿನ್ನ ಡ್ಯಾಡಿಗೆ ನಾನು ಯಾವತ್ತೂ ಅವಕಾಶ ಮಾಡಿಕೊಡಲ್ಲ. ಅವಳು ನನಗೆ ಮೊದಲಿಂದಲೇ ಇಷ್ಟ ಕಣೋ. ನನ್ನ ಸೊಸೆ ಅವಳೇ ಆಗಬೇಕಂತ ನಾನು ಯಾವತ್ತೂ ಡಿಸೈಡ್ ಮಾಡಿಯಾಗಿದೆ. ಅವಳಿಗೆ ಕೂಡ ನೀನು ಇಷ್ಟ ಅಂತ ನನಗೆ ಮೊದಲೇ ಗೊತ್ತಿತ್ತು. ನೀನೇ ಚಿಂತೆ ಮಾಡಬೇಡ. ನೀನು ಮದುವೆ ಅವಳ ಜೊತೆ ಮಾಡೋ ಕೆಲಸ ನಂದು. ಅದಷ್ಟು ಸುಲಭ ಅಲ್ಲ ಮಾಮ್. ನಮ್ಮಿಬ್ಬರ ಮದುವೆ ಆಗೋಕೆ ಡ್ಯಾಡಿ ಯಾವತ್ತೂ ಅವಕಾಶ ಮಾಡಿಕೊಡಲ್ಲ. ಅವಳು ಬೇರೆ 1000 ಕೋಟಿ ಹೊಡೆತಿ, ನಾನು ನೋಡಿದ್ರೆ ಮಾಮೂಲಿ ಲಾಯರ್. ಅವಳಿಗೆ ಈಗ ಅವಳು 1000 ಕೋಟಿ ಹೊಡೆತಿ ಅಂತ ಗೊತ್ತಿರೋಕ್ಕಿಲ್ಲ, ಆದರೆ ಮುಂದೊಂದು ದಿನ ಗೊತ್ತಾಗುತ್ತೆ ಅಲ್ವಾ? ಆಗ ಅವಳನ್ನು ಅಕ್ಸೆಪ್ಟ್ ಮಾಡ್ಬೋದಾ? ಇಂಥ ಮುದ್ದಾದ ಹುಡುಗನನ್ನು ಯಾರು ರಿಜೆಕ್ಟ್ ಮಾಡ್ತಾರೆ? ಅವಳಂತೂ ಖಂಡಿತ ಮಾಡಲ್ಲ ಬಿಡು. ಅವಳು ಒಳ್ಳೆ ಹುಡ್ಕಣೋ. ದುಡ್ಡು ಬಂತು ಅಂತ ನಿನ್ನನ್ನು ಮರೆಯುವಷ್ಟು ಕೆಟ್ಟವಳು ಅಂತ ಆಗಿರೋಕ್ಕಿಲ್ಲ. ನಾನು ಅವಳು ಚಿಕ್ಕಂದಿನಿಂದಲೂ ನೋಡಿದ್ದೀನಿ. ದುಡ್ಡು ಹಿಂದೆ ಹೋಗೋ ಹುಡುಗಿ ಅಂತ ಅಲ್ವೇ ಅಲ್ಲ ಅವಳು. ಅವಳಿಗೆ ಆಸೆ ಬಂದರೂ ಕೂಡ ಅವಳು ನಿನ್ನನ್ನೇ ಪ್ರೀತಿ ಮಾಡ್ತಾಳೆ. ನೋಡ್ತಾ ಇರು. ಯಾರು ನಿನ್ನ ಕೈ ಬಿಟ್ಟರು ಕೂಡ ನಾನು ಮಾತ್ರ ನಿನ್ನ ಕೈ ಬಿಡಲ್ಲ. ನಿನ್ನ ಮದುವೆ ಅವಳ ಜೊತೆ ನಾನು ಮಾಡಿಸ್ತೀನಿ. ಇದು ನಿನಗೋಸ್ಕರ ನಿನ್ನ ಅಮ್ಮ ಮಾಡ್ತಿರೋ ಶಪಥ. ಆದರೂ ಮಾಮ್, ಡ್ಯಾಡ್ ಆದರೂ ಗೆದ್ರೆ ಏನಿಲ್ಲ. ನಿನ್ನ ಡ್ಯಾಡ್ ವಿಷಯ ನನಗೆ ಬಿಡು. ಅವರನ್ನು ನಾನು ಒಪ್ಪಿಸ್ತೀನಿ. ನಿನಗೆ ಚಿಂತೆ ಮಾಡದೆ ಆಫೀಸ್ಗೆ ಹೋಗು ಅಂತ ಹೇಳಿ ಅವನನ್ನು ಸಮಾಧಾನ ಮಾಡಿ ಆಫೀಸಿಗೆ ಕಳುಹಿಸಿದರು. ಕತೆ ಮುಂದುವರಿಯುವುದು. ಅರ್ಜುನ್ ಮತ್ತು ಆದ್ಯಾಳ ಲವ್ ಸ್ಟೋರಿ ಎಂಡ್ ಆಗುತ್ತಾ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.